ಈತ ಒಬ್ಬ ದೇವರು, ಸಾಕ್ಷಾತ್ ಶಕ್ತಿಯ ರೂಪ. ಶ್ರೀರಾಮನ ಭಕ್ತಿಯಲ್ಲಿ ಸೀತೆಯನ್ನು ಹುಡುಕಲು ಲಂಕೆಯವರೆಗೂ ಹಾರಿದವನು. ಸಂಜೀವಿನಿ ಪರ್ವತವನ್ನೇ ಎತ್ತುಕೊಂಡು ಬಂದ ಮಹಾವೀರ. ಅವನೇ ಬಜರಂಗಿ ಶ್ರೀ ಆಂಜನೇಯ ಸ್ವಾಮಿ. ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಹಳ ವರ್ಷಗಳ ಹಿಂದೆ ಅಂಜನಿ ಎಂಬ ಸ್ತ್ರೀ ನನಗೆ ಒಬ್ಬ ಶಕ್ತಿಶಾಲಿ ಹಾಗೂ ಧರ್ಮಪರವಾದಂತಹ ಮಗ ಬೇಕು ಎಂದು ತಪಸ್ಸನ್ನು ಮಾಡುತ್ತಿದ್ದರು. ಅವರ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ವಾಯುದೇವನೇ ಆಶೀರ್ವಾದವನ್ನು ನೀಡಿದ್ದರು. ಅದರ ಪರವಾಗಿ ಅಂಜನಿ ದೇವಿಗೆ ಜನಿಸಿದವನೇ ಹನುಮಂತ. ಅದಕ್ಕಾಗಿ ಅಂಜನಿ ಪುತ್ರನಾದ ಹನುಮಂತನಿಗೆ ಆಂಜನೇಯ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಹನುಮಂತನು ಬಾಲ್ಯದಲ್ಲಿಯೇ ಅಸಾಧಾರಣವಾದಂತಹ ಶಕ್ತಿಯವನಾಗಿದ್ದ. ಒಂದು ದಿನ ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿ ಅದು ಯಾವುದೋ ಹಣ್ಣು ಇರಬೇಕೆಂದು ತಕ್ಷಣವೇ ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ಹಿಡಿಯಲು ಹೋಗಿದ್ದ. ಇದನ್ನು ನೋಡಿ ಸಾಕ್ಷಾತ್ ದೇವರುಗಳೇ ಭಯಪಟ್ಟಿದ್ದರು. ಇಂದ್ರದೇವನು ತನ್ನ ವಜ್ರಾಯುಧದಿಂದ ಹನುಮಂತನಿಗೆ ಬಲವಾಗಿ ಹೊಡೆದಿದ್ದನು. ಆಗ ಹನುಮಂತನ ಭಾಗಕ್ಕೆ ಗಾಯವಾಗಿತ್ತು. ಈ ಕಾರಣದಿಂದ ಹನುಮಂತನಿಗೆ ಹನುಮಂತ ಎಂಬ ಹೆಸರು ಬಂದಿದ್ದು ಎಂದು ಹೇಳಲಾಗುತ್ತದೆ. ಹನುಮಂತನ ಸ್ಥಿತಿಯನ್ನು ನೋಡಿ ವಾಯುದೇವರು ಕೋಪಗೊಂಡು ಗಾಳಿಯನ್ನೇ ನಿಲ್ಲಿಸಿದ್ದರು. ಇಡೀ ಜಗತ್ತು ಉಸಿರುಗಟ್ಟಿ ಕಷ್ಟಪಟ್ಟಿತ್ತು. ನಂತರ ಬ್ರಹ್ಮ, ವಿಷ್ಣು, ಶಿವ ಸೇರಿದಂತೆ ಎಲ್ಲ ದೇವತೆಗಳು ಹನುಮಂತನನ್ನು ಗುಣಪಡಿಸಿ ವಾಯುದೇವನ ಕೋಪವನ್ನು ಕಡಿಮೆ ಮಾಡಿದ್ದರು. ಆಗ ದೇವರುಗಳು ಹನುಮಂತನಿಗೆ ಅಜರಾಮರತ್ವ ಮತ್ತು ಅಪಾರ ಶಕ್ತಿ ಹಾಗೂ ರೂಪ ಬದಲಿಸುವ ಶಕ್ತಿಯನ್ನೂ ಕರುಣಿಸಿದರು. ದೇವಾನುದೇವತೆಗಳಿಂದ ಆಶೀರ್ವಾದ ಪಡೆದ ಮಹಾವೀರ ಹನುಮಂತ. ಹನುಮಂತ ಚಿಕ್ಕ ವಯಸ್ಸಿನಲ್ಲಿ ತುಂಬ ತುಂಟ. ಅವನು ಋಷಿಗಳ ತಪಸ್ಸನ್ನೂ ಕೂಡ ಹಾಳು ಮಾಡುತ್ತಿದ್ದನು. ಆಗ ಋಷಿಗಳು ಅವನಿಗೆ ಒಂದು ಶಾಪವನ್ನು ನೀಡಿದ್ದರು. ನಿನ್ನ ಶಕ್ತಿ ನಿನಗೆ ನೆನಪಿರೋದಿಲ್ಲ, ಯಾರಾದರೂ ನೆನಪಿಸಿದಾಗ ಮಾತ್ರ ಅದು ನೆನಪಿಗೆ ಬರುತ್ತದೆ ಎಂದು. ಇದು ಆಗ ಶಾಪದಂತೆ ಕಾಣಿಸಿತು, ಆದರೆ ಮುಂದಿನ ದಿನಗಳಲ್ಲಿ ಅದೇ ಲೋಕಕ್ಕೆ ಉಪಕಾರವಾಗಿತ್ತು. ಒಂದು ದಿನ ಅರಣ್ಯದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿದ್ದರು. ಈ ಸಮಯದಲ್ಲಿ ಸುಗ್ರೀವ ಹಾಗೂ ವಾಲಿಯ ನಡುವೆ ಭೀಕರ ಯುದ್ಧ ಏರ್ಪಟ್ಟಿತ್ತು. ಆ ಸಮಯದಲ್ಲಿ ಸುಗ್ರೀವನು ಶ್ರೀರಾಮನ ಸಹಾಯವನ್ನು ಕೇಳಿದ್ದನು. ಈ ಸುಗ್ರೀವನ ಸೇನೆಯಲ್ಲೇ ನಮ್ಮ ಹನುಮಂತ ಇದ್ದ. ಇದೇ ಶ್ರೀರಾಮ ಮತ್ತು ಹನುಮಂತನ ಮೊದಲ ಭೇಟಿಯಾಗಿತ್ತು. ಶ್ರೀರಾಮನನ್ನು ನೋಡಿದ ಹನುಮಂತ ತಕ್ಷಣವೇ ಕಾಲಿಗೆ ಬಿದ್ದು, ನಾನು ನಿಮ್ಮ ದಾಸ ಹಾಗೂ ನಿಮ್ಮ ಸೇವೆಯೇ ನನ್ನ ಧರ್ಮ ಎಂದು ಹೇಳಿದ್ದನು. ಅಲ್ಲಿಂದ ಹನುಮಂತನ ಜೀವನದ ಗುರಿ ಒಂದೇ, ರಾಮನ ಸೇವೆ ಆಗಿತ್ತು. ಶ್ರೀರಾಮನು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪಿಕೊಂಡು ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದ್ದರು. ಇದಾದ ನಂತರ ಸುಗ್ರೀವನು ಸೀತೆಯನ್ನು ಹುಡುಕಲು ಸೇನೆಯನ್ನು ಕಟ್ಟಿದ್ದ. ಎಲ್ಲ ದಿಕ್ಕಿಗೂ ವಾನರ ಸೇವೆ ಹೊರಟಿತ್ತು. ಜಾಂಬವಂತ ಮತ್ತು ಹನುಮಂತ ದಕ್ಷಿಣದ ಕಡೆಗೆ ಹೊರಟರು. ಕೊನೆಗೆ ಸೀತೆಯು ಲಂಕೆಯಲ್ಲಿದ್ದಾರೆ ಎಂಬ ಸುಳಿವು ಸಿಕ್ಕಿತ್ತು. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಏನೆಂದರೆ ಲಂಕೆಗೆ ಹೋಗಲು ದೊಡ್ಡ ಸಮುದ್ರವನ್ನೇ ದಾಟಬೇಕಿತ್ತು. ಆಗ ಜಾಂಬವಂತನು ಹನುಮಂತನಿಗೆ ಹೇಳಿದ್ದನು, ಹನುಮಂತ, ನೀನು ಯಾರು ಗೊತ್ತಾ? ವಾಯುದೇವನ ಪುತ್ರ. ನಿನ್ನ ಶಕ್ತಿ ಮರೆತಿದ್ದೀಯಾ? ನೀನು ಸಮುದ್ರ ದಾಟಬಲ್ಲೆ ಎಂದು ಹನುಮಂತನ ಶಕ್ತಿಯನ್ನು ಹನುಮಂತನಿಗೆ ನೆನಪಿಸಿದ್ದನು. ಹನುಮಂತನೊಳಗೆ ಶಕ್ತಿ ಜಾಗೃತವಾಯಿತು. ತನ್ನ ದೇಹವನ್ನು ವಿಸ್ತರಿಸಿಕೊಂಡು ಒಂದೇ ಜಿಗಿತದಲ್ಲಿ ಸಮುದ್ರ ದಾಟಲು ಹೊರಟನು. ಸಮುದ್ರದ ಮಧ್ಯದಲ್ಲಿ ಸುರಸ, ಸಿಂಹಿಕ ಎಂಬ ರಾಕ್ಷಸರು ಅಡ್ಡಿ ಬಂದರು. ಆದರೆ ಹನುಮಂತನನ್ನು ತಡೆಯಲು ಯಾರಿಂದಲೂ ಆಗಲಿಲ್ಲ. ಕತ್ತಲ ರಾತ್ರಿ ಹನುಮಂತ ಲಂಕೆಗೆ ತಲುಪಿದ್ದ. ಲಂಕೆಯಲ್ಲಿ ಸೀತಾಮಾತೆಯನ್ನೂ ಹುಡುಕುತ್ತಿದ್ದ ಹನುಮಂತನಿಗೆ ಅಶೋಕವನದಲ್ಲಿ ಸೀತೆ ಸಿಕ್ಕರು. ಹನುಮಂತ ರಾಮನ ಉಂಗುರವನ್ನು ಸೀತೆಗೆ ಕೊಟ್ಟು, ತಾಯಿ, ನಾನು ರಾಮನ ದೂತ, ನಿಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳಿದ್ದ. ಸೀತೆಯ ಕಣ್ಣಲ್ಲಿ ಮೊದಲ ಬಾರಿ ಆಶಯ ಮೂಡಿತ್ತು. ಹನುಮಂತನು ಲಂಕೆಯಲ್ಲಿರುವಾಗ ರಾವಣನ ಸೈನಿಕರ ಕೈಗೆ ಸಿಕ್ಕಿಬಿದ್ದಿದ್ದ. ಆಗ ಹನುಮಂತನ ಬಾಲಕ್ಕೆ ರಾವಣನ ಸೈನಿಕರು ಬೆಂಕಿಯನ್ನು ಹಚ್ಚಿದ್ದರು. ಆದರೆ ಆ ಬೆಂಕಿಯೇ ಹನುಮಂತನ ಶಕ್ತಿಯಾಗಿತ್ತು. ಲಂಕೆಯ ತುಂಬ ಹಾರಾಡಿ ಅರಮನೆ, ಸೇನಾ ಶಿಬಿರ, ಕೋಟೆಗಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದ. ಇಡೀ ಲಂಕೆಯೇ ಸುಟ್ಟು ಹೋಗಿತ್ತು. ಕೊನೆಗೆ ಸಮುದ್ರದಲ್ಲಿ ಮುಳುಗಿ ತನ್ನ ಬಾಲದ ಬೆಂಕಿಯನ್ನು ಆರಿಸಿಕೊಂಡಿದ್ದ ತುಂಟ ಹನುಮಂತ.
ಕೊನೆಗೆ ವಾನರ ಸೇನೆ ಲಂಕೆಗೆ ಕಲ್ಲಿನ ದಾರಿಯನ್ನು ಮಾಡಿದ್ದರು. ಇದರ ಸಹಾಯದಿಂದ ಶ್ರೀರಾಮ ಮತ್ತು ಲಕ್ಷ್ಮಣರು ಲಂಕೆಗೆ ಬಂದರು. ಮಹಾಯುದ್ಧ ಆರಂಭವಾಯಿತು. ಹನುಮಂತ ಯುದ್ಧದಲ್ಲಿ ಸಾವಿರಾರು ರಾಕ್ಷಸರನ್ನು ಸಂಹರಿಸಿದ್ದ ಹಾಗೂ ರಾಮನನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ರಾಮನಿಗೆ ಶಕ್ತಿ ನೀಡಿದ್ದನು ಎಂದು ಹೇಳಲಾಗುತ್ತದೆ. ಈ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಗಂಭೀರ ಗಾಯವಾಗಿತ್ತು. ಆಗ ವೈದ್ಯ ಸುಷೇಣ ಹಿಮಾಲಯದಲ್ಲಿರುವ ಸಂಜೀವಿಯನ್ನು ತಂದರೆ ಲಕ್ಷ್ಮಣನನ್ನು ಉಳಿಸಬಹುದು ಎಂದು ಹೇಳಿದ್ದರು ಮತ್ತು ಸಮಯ ತುಂಬ ಕಡಿಮೆ ಎಂದಿದ್ದರು. ಇದನ್ನು ಕೇಳಿದ ಹನುಮಂತ ಸಂಜೀವಿಯನ್ನು ನಾನು ತರುತ್ತೇನೆ ಎಂದು ರಾಮನಿಗೆ ಮಾತು ಕೊಟ್ಟಿದ್ದ ಹಾಗೂ ಹಿಮಾಲಯಕ್ಕೆ ಹಾರಿದ್ದ. ಸಂಜೀವಿನಿ ಗಿಡ ಯಾವುದೆಂದು ತಿಳಿಯದೆ ಸಮಯದ ಅಭಾವವನ್ನು ತಿಳಿದ ಹನುಮಂತ ಇಡೀ ಪರ್ವತವನ್ನೇ ಎತ್ತಿಕೊಂಡು ರಾಮನ ಬಳಿ ಬಂದಿದ್ದ. ಇದು ಹನುಮಂತನ ಶಕ್ತಿಗೆ ಒಂದು ಉದಾಹರಣೆ. ಕೊನೆಗೆ ಲಕ್ಷ್ಮಣ ಬದುಕಿದ. ಯುದ್ಧದಲ್ಲಿ ರಾವಣ ಸಂಹಾರವೂ ಆಯಿತು. ಸೀತೆಯ ರಕ್ಷಣೆಯೂ ಆಯಿತು. ಕೊನೆಗೆ ರಾಮನು ಹನುಮಂತನಿಗೆ ಕೇಳಿದನು, ಈ ನಿನ್ನ ಸೇವೆಗೆ ನಾನು ಏನನ್ನು ಕೊಡಲಿ ಎಂದು. ಆಗ ಹನುಮಂತ, ಸ್ವಾಮಿ, ನನಗೆ ಏನೂ ಬೇಡ, ನಿಮ್ಮ ನಾಮಸ್ಮರಣೆ ಮತ್ತು ನಿಮ್ಮ ಸೇವೆಯೇ ನನಗೆ ಸಾಕು ಎಂದಿದ್ದ. ಆಗ ತನ್ನ ಎದೆಯನ್ನು ಸೀಳಿ ಶ್ರೀರಾಮನ ಭಕ್ತಿಯನ್ನು ಸಹ ತೋರಿಸಿದ್ದ. ವೀಕ್ಷಕರೇ, ಹನುಮಂತನ ಜೀವನ ನಮಗೆ ಹೇಳುವುದೆಂದರೆ ಭಕ್ತಿ ಇದ್ದರೆ ಶಕ್ತಿ ಬರುತ್ತದೆ, ಧೈರ್ಯವಿದ್ದರೆ ಎಲ್ಲವೂ ಸಾಧ್ಯ, ಸೇವೆ ಮಾಡಿದರೆ ದೇವರ ಆಶೀರ್ವಾದ ಸಿಗುತ್ತದೆ. ಇಂದಿಗೂ ಸಹ ಹನುಮಂತನ ಹೆಸರು ಕೇಳಿದರೆ ಭಯ ಓಡುತ್ತದೆ, ಸಂಕಟ ದೂರವಾಗಿ ನೆಮ್ಮದಿ ಬರುತ್ತದೆ. ಅದಕ್ಕಾಗಿ ಜನರು ಹನುಮಂತನನ್ನು ಸಂಕಟ ಮೋಚನ ಎಂದು ಕರೆಯುತ್ತಾರೆ. ಜೈ ಬಜರಂಗಬಲಿ, ಜೈ ಶ್ರೀರಾಮ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.